ನಮಸ್ಕಾರ ಕರ್ನಾಟಕ, ನನ್ನ ಫಸ್ಟ್ ವೀಡಿಯೋಗೆ ಸ್ವಾಗತ. ನಾವೊಂದು ಲಾಂಗ್ ವೀಕೆಂಡ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಬೆಂಗಳೂರು ಟು ಮುನ್ನಾರ್ 3 ಡೇಸ್ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಟೆಂಪಲಲ್ಲಿದ್ದೀವಿ, ಆಂಜನೇಯ ಟೆಂಪಲಲ್ಲಿ. ಇವಾಗ ಟೆಂಪಲಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ಇಲ್ಲಿಂದ ಮನೆ ಹತ್ರ ಹೋಗಿ ಅಲ್ಲಿಂದ ಮಿಡ್ ನೈಟ್ ಬಿಡೋ ಪ್ಲಾನಲ್ಲಿದ್ದೀವಿ ಸದ್ಯಕ್ಕೆ. ಓಕೆನಾ? ಸರಿ, ಓಕೆ, ಬಾಯ್. ನಡಿಯ ಮುಂದೆ. ಮಿಡ್ ನೈಟ್ 1 ಆಗಿದೆ ಟೈಮು. ಇನ್ನು ಬೇಗ ಬಿಡೋ ಪ್ಲಾನಲ್ಲಿದ್ವಿ ನಾವು ಆ್ಯಕ್ಚುಲಿ. ಬಟ್ ಫಾರೆಸ್ಟಲ್ಲಿ ಚೆಕ್ ಪೋಸ್ಟ್ ಎಲ್ಲ ಎಂಟ್ರಿ ಇರೋಲ್ಲ ಅನ್ನೋ ರೀಸನ್ಗೆ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಸ್ವಲ್ಪ ಲೇಟಾಗಿ ಬಿಟ್ಟಿದ್ದೀವಿ. ನಾವಿವಾಗ ಹೋಗ್ತಾ ಇರೋ ರೂಟ್ ಬಂದು ಹೊಸೂರು, ಕೃಷ್ಣಗಿರಿ, ಸೇಲಮ್ಮು, ಧರ್ಮಪುರಿ ರೂಟಲ್ಲಿ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋ ಫಸ್ಟ್ ಪ್ಲೇಸ್ ಬಂದು ಕೊಡೈಕನಾಲ್. ಹುಡುಗರಿಗೆ ಫ್ಯೂಲ್ ಅಪ್ ಮಾಡಿಸ್ಕೊಂಬೋದು ಅಂತ ಕೇಳಲ್ಲ. ಮಿಡ್ ನೈಟಲ್ಲೆಲ್ಲ ಬೇಕಾಗಿದೆ ಅಂತ ಗಾಡಿ ಬ್ರೋ. ಎಷ್ಟೊತ್ತು ಹಾಕಿಸ್ತೀರಾ? 300 ರೂಪಾಯಿದು ಹಾಕ್ಸಿ ಸಾಕು. 300 ರೂಪಾಯಿದು ಹಾಕ್ಸಿ ಸಾಕಾಗ್ಬೋದು. ಇಲ್ಲಿಂದ 600 ಕಿಲೋಮೀಟ್ರ್ ಅಷ್ಟೇ. 300 ರೂಪಾಯಿ ಪೆಟ್ರೋಲ್ ಆಗಲ್ವಾ? ಅಣ್ಣ, ಮುನ್ನಾರ್, ಕೇರಳ. ಬನ್ನಿ ಅಣ್ಣ, ನೀವು ಬರ್ತೀನಿ ಅನ್ನೋದೈತೆ, ನಾವು ಕರ್ಕೊಂಡು ಹೋಗೋದೈತೆ. ಬನ್ನಿ ಹೋಗೋಣ. ಕೇರಳಗೆ. ಬಂದ್ಬಿಡಿ, ಹೋಗ್ಬಿಡೋಣ ಎಲ್ಲ ಸೇರ್ಕೊಂಡು. ಎಲ್ಲ ಹೋಗ್ಬಿಡೋಣ, ಬಂದ್ಬಿಡಿ. ಬ್ರೋ ಎಷ್ಟೊತ್ತು ಹೇಳಿದ್ದೀರಾ ಬ್ರೋ? ನಿಮ್ಗೆ ಯಾಕೆ ಬ್ರೋ ಹೇಳಿದೆ ಬ್ರೋ, ನಮ್ಮದು ಅಷ್ಟೇ ಹಿಡಿತದ ಅಂತ ನಿಮ್ದು. ಹೇಳ್ತೀರಾ ಬ್ರೋ, ಏನೂ ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ ನಾವು ಬೊಮ್ಮಸಂದ್ರ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನ್ನ ಹೆಸರು ಲೋಹಿತ್ ಅಲಿಯಾಸ್ ಗುಂಡ ಅಂತನ. ತಿಪ್ಟೂರವರು, ಎಲ್ಲ ತಿಪ್ಟೂರವರೇ. ಅವರು ವ್ಯೂವರ್ಸ್ ಚಂದ್ರು, ಇವರು ಪ್ರಜ್ವಲ್, ನಮ್ಮ ಬ್ರದರ್. ಬ್ರೋ ನಂದು ಮತ್ತೆ 1,500 ಆಯ್ತಲ್ಲ ಬ್ರೋ. ಮಧ್ಯಾಹ್ನ ಬೆಳಗ್ಗೆ ಬರ್ತಾ 300 ರೂಪಾಯಿ ಬಂದಿದ್ದೆ. ಆದರೂ 1,350 ಆಗುತ್ತೆ. ನಂದು ಹೆಂಗೆ 150 ರೂಪಾಯಿ ಜಾಸ್ತಿ ತಗೊಳ್ತು. ಎಷ್ಟಾಯ್ತು? 1.5 ಕರೆಕ್ಟಾಗಿ. 300 ರೂಪಾಯಿ ಮೊದಲೇ 1 ಲೀಟ್ರ್ ಇತ್ತು. ನಂದೇನು ಇರಲಿಲ್ವಾ? ಹಿಂದೆ ಹಾಗಾದ್ರೆ ಅಲ್ವಾ, ಏನು ಮಾಡೋಕ್ಕಲ್ಲ. ಒಂದೊಂದು ಇವಾಗ ಗಾಡಿನ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೊರಟಿದ್ದೀವಿ. ನಡೀರಿ ಬ್ರೋ ಮುಂದೆ. ಅವ್ರು ಯಾರೋ ಫುಲ್ಲು ಟೈಟ್ ಆಗಿಬಿಟ್ಟಿದ್ದಾರೆ. ಅವರು ಇಲ್ಲೇ ಚಡ್ಡಿ ಹಾಕೊಂಡು ನಡೆಸ್ತಾ ಇದ್ದಾರೆ. ಅವರು ಮುಂದೆ ಹೈವೇಗೆ ಎತ್ಕೊಳ್ಳೋಣ. ಹಾಂ ಅಷ್ಟೇ ಬ್ರೋ, 1500 ಮುಂದೆ ಹೈವೇಗೆ ಎತ್ಕೊಳ್ಳಿ. ನಡಿ ಸ್ಟ್ರೈಟ್ ಬನ್ನಿ.
ಇವಾಗ 3 ಗಂಟೆ ಆಗಿದೆ. ಇವಾಗ ಪ್ರೆಸೆಂಟ್ ನಾವು ಧರ್ಮಪುರಿ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಸೇಲಂ ಒಂದು 50 ಕಿಲೋಮೀಟರ್ಸ್ ಇದೆ. ಗಾಡಿ ಒಂದೇ ಸ್ಟ್ರೆಚ್ಚಲ್ಲಿ ಒಂದು 50 ಕಿಲೋಮೀಟರ್ಸ್ ಹೊಡೆದಿರೋದ್ರಿಂದ ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಡೋಣ ಅಂತನ ಹೀಗೆ ನಾವು ಸ್ವಲ್ಪ ಟೀ ಕಾಫಿ ಕುಡ್ಕೊಳ್ಳೋಣ ಅಂತ ಗಾಡಿನ ಹಾಕಿದ್ದೀವಿ ಸೈಡ್ಗೆ. ಏನು ಹೇಳಿ, ಟ್ರಾವೆಲಿಂಗಲ್ಲಿ ಟೀ ಕೊಡುವಂಥ ಪಾರ್ಟ್ನರ್ಶಿಪ್ಪು ಯಾರೂ ಕೊಡೋಕ್ಕಾಗಲ್ಲ. ಟೈಮು 5:30 ಆಗಿದೆ. ಇವಾಗ ತಮಿಳ್ನಾಡಿನ ಭವಾನಿ ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ಹುಡುಗರುಗಳು ಪಿಲನ್ ರೈಡರ್ಸ್ ಇಬ್ಬರು ನಿದ್ದೆಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ಒಂದು ಟೀ ಬ್ರೇಕ್ ಕೊಟ್ಟಿದ್ದೀವಿ. ಇವನೇ ನಿದ್ದೆ ಮಾಡ್ತಿದ್ದು ಹಿಂದೆ ಕೂತ್ಕೊಂಡು. ಇವನು ಹಿಂದ್ಗಡೆ ಮನೆ ಕಂಡವನೇ ಕ್ಯಾರಿ ಬ್ಯಾಗ್ ಹತ್ರ. ಆ್ಯಕ್ಚುಲಿ ಇದು ಕೊಡೈಕೆನಾಲ್ ಹತ್ಬೇಕಾದ್ರೆ ಸಿಗೋ ಫಸ್ಟ್ ವ್ಯೂ ಪಾಯಿಂಟ್ ಇದು. ಹುಡುಕಲು ಈ ಸಂತೆಯಲ್ಲಿ ನನ್ನೆರ ಗಮ್ಯವೇ. ಕೊಡೈಕೆನಾಲ್ ಹತ್ಬೇಕಾದ್ರೆ ಟೋಟಲು 14 ಏರ್ಪಿನ್ ಕರ್ವ್ಸ್ ಇದೆ. ಅದರಲ್ಲಿ 4th ಏರ್ಪಿನ್ ಕರ್ವ್ ಆದಮೇಲೆ ಸಿಗೋ ವ್ಯೂ ಪಾಯಿಂಟ್ ವಿತ್ ಫಾಲ್ಸ್ ಇದು. ಇದೇ ಥರ ಸಣ್ಣ ಪುಟ್ಟ ಚಿಕ್ಕ ಫಾಲ್ಸು ತುಂಬ ಸಿಗ್ತದೆ ಹೋಗ್ಬೇಕಾದ್ರು ಅಂತೂ. ನೋಡಿ ಸೂಪರಾಗಿದೆ ಇದು. ಯಾವುದೋ ಫಾಲ್ಸ್ ಇದೆ ಅಂತ ಲೋಕಲ್ ಅವ್ರು ಹೇಳಿದರು. ಬೀಕೊಂಡು ಹೋಗ್ತಾ ಇದ್ದೀವಿ ಟೀ ಎಸ್ಟೇಟ್ ಒಳಗಡೆ. ಇನ್ನೂ ಸಿಕ್ಕಿಲ್ಲ. ಇವಾಗ ಸ್ವಲ್ಪ ಸೌಂಡ್ ಮಾತ್ರ ಕೇಳಿಸ್ತಿದೆ. ನಮ್ಮ ಹುಡುಗರು ಆಲ್ರೆಡಿ ಇಬ್ಬರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಹೀಗೆ ಇರಿ, ನಾವು ಬಂದಿದ್ದೀವಿ. ನೋಡಿ ಇದೇ ಫಾಲ್ಸು. ನಮ್ಮ ಹುಡುಗರು ಇಲ್ಲಿದ್ದಾರೆ. ಮಣ್ಣಾಕ ವೀಡಿಯೋ ಮಾಡಕ್ಕೆ ಬರಲ್ಲ, ಫೋಟೋ. ಆ್ಯಕ್ಚುಲಿ ಕೆಳಗಡೆನೂ ಹೋಗ್ಬೋದು ಫಾಲ್ಸ್ಗೆ. ಕೆಳಗಡೆಯಿಂದ ಒಳ್ಳೆ ವ್ಯೂ ಸಿಗುತ್ತೆ ನೋಡೋದಕ್ಕೆ. ಬಟ್ ನಾವು ಹೋಗ್ತಾ ಇಲ್ಲ. ನಾವು ಕೊಡೈಕೆನಾಲ್ ಹೋಗ್ಬೇಕಾದ್ರಿಂದ ಸದ್ಯಕ್ಕೆ ನಾವು ಕೆಳಗಡೆ ಎಲ್ಲ ಹೋಗ್ತಾ ಇಲ್ಲ. ತುಂಬ ಸ್ಲಿಪ್ಪರೇ ಇದೆ ಇದು ಕೆಳಗಡೆ ಹೋಗೋದಕ್ಕೆ. ಇದು ಬಂದು ಕೊಡೈಕೆನಾಲ್ ಹೋಗ್ಬೇಕಾದ್ರೆ ಸಿಗೋ ಫಸ್ಟ್ ಫಾಲ್ಸು ಕೊಡೈಕೆನಾಲಲ್ಲಿ. ಇದು ಕೊಡೈಕೆನಾಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ ಇದು. ಇದು ನೇಮ್ ಬಂದು ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅಂತನ. ಮಾನ್ಸೂನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ. ಇದು ಬಂದು ಕೊಡೈಕೆನಾಲ್ ಲೇಕ್. ಇಲ್ಲಿ ಬೋಟಿಂಗ್ ಎಲ್ಲ ಇದೆ ನೋಡಿ. ಗುಣ ಕೇವ್ಸು ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟಿದೆ ಇದು. ವೀಕೆಂಡಲ್ಲಂತೂ ಯಾರು ಗುಣ ಕೇವ್ಗೆ ಬರೋ ಪ್ಲಾನ್ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ನೋಡಿ ಈ ಥರ ಇರುತ್ತೆ ಕಂಡೀಷನ್. ವೀಕೆಂಡಲ್ಲಿ ಫುಲ್ಲು ಜನ ಜಾತ್ರೆ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಗಾಡಿಗಳು ನೋಡಿ ಹೆಂಗೇನೆ. ಅದರಿಂದಾಗಿ ಯಾರು ವೀಕೆಂಡಲ್ಲಂತೂ ಪ್ಲಾನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ಗುಣ ಕೇವ್ಸ್ಗೆ ಬಂದಿದ್ದೀವಿ. ಫುಲ್ಲು ಜನನೋ ಜನ ನೋಡಿ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಗುಣ ಕೇವ್ನ ವೀಕೆಂಡ್ ಪರಿಸ್ಥಿತಿ ನೋಡಿ ಹಿಂಗಿದೆ. ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಜನನೇ ಕಾಣ್ತಾರೆ. ಮರಗಳಿಗಿಂತ ಜಾಸ್ತಿ ಜನನೇ ಇದ್ದಾರೆ ಇಲ್ಲಿ. ಎಕ್ಸ್ಪೆಕ್ಟೇಷನ್ ಅಂಡ್ ರಿಯಾಲಿಟಿ. ಗುಣ ಕೇವ್ಸ್ ನೋಡಿ. ಗುಣ ಕೇವ್ಸ್ಗೆ ಈ ವೀಕೆಂಡಲ್ಲಿ ಬಂದಿರೋ ಜನನ. ಮಂಜುಮಲೆ ತಾನೆ? ಹಾಂ, ಮಂಜುಮಲೆ. ನಮ್ಮ ಜನಗಳಿಗೆ ಏನು ಮಾಡಬೇಡ್ರಿ ಅಂತಾರೋ ಅದನ್ನೇ ಮಾಡ್ತಾರೆ ನೋಡಿ. ಮಂಜುಮಲ್ ಬಾಯ್ಸ್ ಅಂತ ಫೆಬ್ರವರಿ 2024 ಒಂದು ಮೂವಿ ಬರ್ತದೆ. ಒಂದು ಗ್ರೂಪ್ ಆಫ್ ಫ್ರೆಂಡ್ಸು ಗುಣ ಕೇವ್ಸ್ಗೆ ಟ್ರಿಪ್ ಬಂದಾಗ, ಗುಣ ಕೇವ್ಸಲ್ಲಿ ರೆಸ್ಟ್ರಿಕ್ಟೆಡ್ ಏರಿಯಾ ಡೆವಿಲ್ಸ್ ಕಿಚನ್ಗೆ ಹೋದಾಗ ಒಬ್ಬ ಫ್ರೆಂಡು ಕೇವ್ಸ್ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಅವನನ್ನು ಸೇವ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತನ ಆ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ರಿಯಲ್ ಸ್ಟೋರಿ. ಆ ಇನ್ಸಿಡೆಂಟ್ ಇಲ್ಲೇ ನೋಡಿ ನಡೆದಿರೋದು. ನಮ್ಮ ಹುಡುಗರೆಲ್ಲ ಗುಣ ಕೇವ್ಸ್ಗೆ ಹೋಯ್ತೀವಿ ಅಂತ ಹೋಗ್ತವ್ರೆ. ಡೆವಿಲ್ಸ್ ಕಿಚನ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇಲೆ ಹೋಗ್ಬಿಟ್ಟು ಡೆವಿಲ್ಸ್ ಕಿಚನ್ಗೆ ಹೋಗ್ತಾರೋ ಇಲ್ಲ ಬೇರೆದಕ್ಕೆ ಹೋಗ್ತಾರೋ ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತನ.
ಅಲ್ಲಿ ನೋಡಿ ಅವ್ರಿಗೇನೋ ಸಿಕ್ಬಿಡ್ತು ಒಂದೇ ಸಲ. ಮಚ್ಚ ನಡ್ರ ಹೋಗೋಣ ಮೇಲೆ. ವ್ಯೂ ಪಾಯಿಂಟ್ ನಡ್ರಲ್ಲ ಅಲ್ಲಿ ಚೆನ್ನಾಗೈತೆ. ಈ ಕೊಡೈಕನಾಲು ಮುನ್ನಾರಲ್ಲೆಲ್ಲ ವೆದರ್ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲಪ್ಪ. ಬೆಳಿಗ್ಗೆ ನೋಡಿದರೆ ಚಳಿ ಆಗ್ತಾ ಇತ್ತು, ಮಧ್ಯಾಹ್ನ ಸೆಕೆ ಆಗೋ ರೇಂಜಿಗೆ ಬಿಸಿಲಿತ್ತು, ಇವಾಗ ನೋಡಿದರೆ ಮಳೆ ಬರ್ತಾ ಇದೆ. ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅದ್ರ ಒಂಥರ ಸ್ವರ್ಗ ಗುರು ಕೊಡೈಕನಾಲ್ ಮಾತ್ರ. ಲೈಫ್ ಟೈಮ್ ಒಂದ್ಸಲ ಬರಲೇಬೇಕು ರೈಡರ್ಸ್. ಇವಾಗ ಆಲ್ರೆಡಿ ಲೇಟ್ ನೈಟ್ ಆಗಿರೋದ್ರಿಂದ ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದ್ದೀವಿ ತಮಿಳ್ನಾಡು ಕೇರಳ ಬಾರ್ಡರಲ್ಲಿ. ಮಾರ್ನಿಂಗು ಮುನ್ನಾರ್ಗೆ ಬಿಡ್ತಾ ಇದ್ದೀವಿ. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.